ಹಾಯ್ ಮಕ್ಕಳೇ, GS ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ಗಣಿತ ಪ್ರಕಾಶ 6ನೇ ತರಗತಿ ಸಂಖ್ಯಾ ಆಟ 3ನೇ ಪಾಠದಲ್ಲಿ 3.3 ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳ ವಿನ್ಯಾಸಗಳು ಈ ಪಾಠವನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಈಗ ನಾವು ಸಂಖ್ಯಾ ರೇಖೆಯ ಬಗ್ಗೆ ಸಾಕಷ್ಟು ಪರಿಚಯ ಮಾಡಿಕೊಂಡಿದ್ದೇವೆ. ನಾವು ಕೆಲವು ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಅವುಗಳ ಸೂಕ್ತ ಸ್ಥಾನಗಳಲ್ಲಿ ಇರಿಸಬಹುದೇ ಎಂಬುದನ್ನು ಗಮನಿಸೋಣ. ಆ ಸಂಖ್ಯೆಗಳು 2180, 2754, 1500, 3600, 9950, 9590, 1050, 3050, 5030, 5300, 8400 ಈ ರೀತಿ ಕೊಟ್ಟು ಒಂದು ರೇಖೆಯನ್ನು ಎಳೆದಿದ್ದಾರೆ. ಇಲ್ಲಿ 1000, 2000, 3000, 4000, 5000, 6000, 7000, 8000, 9000, 10000 ಈ ರೀತಿ ಕ್ರಮಾಂಕಗಳನ್ನು ಕೊಟ್ಟು ಇದರಲ್ಲಿ ಇವುಗಳನ್ನು ಒಂದು ಎಕ್ಸಾಂಪಲ್ ಆಗಿ ಗುರುತಿಸಿಕೊಂಡಿದ್ದಾರೆ. 2180 ಅಂದರೆ ಇದು 2000 ಮತ್ತು 3000 ನಡುವೆ ಬರುವಂಥ ಒಂದು ಸಂಖ್ಯೆ. ಅಂದರೆ 2500 2500ರ ಮಧ್ಯೆ 2100 ಎಂಬುದು ಬರುವುದರಿಂದ ಅಂದಾಜು ಸಮೀಪ ಇಲ್ಲಿ ಗುರುತಿಸಲಾಗಿದೆ. ಹಾಗೆ 2754 ಅಂದರೆ 2500 ನಂತರ ಬರುವಂಥ ಸಂಖ್ಯೆ 3000 ನಡುವೆ ಬರುವಂಥದ್ದು 2704. ಆದ್ದರಿಂದ ಇದನ್ನು ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಲೆಕ್ಕಾಚಾರ ಮಾಡಿ ಮುಂದಿನ ಸಂಖ್ಯಾ ರೇಖೆಗಳಲ್ಲಿ ಗುರುತು ಮಾಡಿರುವ ಕೆಲವು ಸಂಖ್ಯೆಗಳನ್ನು ಗುರುತಿಸಿ ಮತ್ತು ಉಳಿದ ಸ್ಥಾನಗಳಲ್ಲಿನ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇದರಲ್ಲಿ 2010 ಮತ್ತು 2020 ಮಾತ್ರ ಕೊಟ್ಟು ಉಳಿದ ಸ್ಥಾನಗಳನ್ನು ತುಂಬಿರಿ ಎಂದು ಹೇಳಿರುವುದರಿಂದ ಇಲ್ಲಿ ಪ್ರತಿ ಸಂಖ್ಯೆಯಲ್ಲೂ 10, 5 ಅಂದರೆ ಇಲ್ಲಿ ಪ್ರತಿ ಸಂಖ್ಯೆಯಲ್ಲೂ 5 ಪ್ಲಸ್ ಮಾಡ್ತಾ ಹೋಗಿದ್ದಾರೆ. ಬಲಗಡೆಗೆ 5 ಪ್ಲಸ್ ಮಾಡ್ತಾ ಹೋಗಿ 2010, 2015, 2020, 2025, 2030, 2035 ಎಡಗಡೆ -5 ಆಗ್ತಾ ಹೋಗಿ 2005, 2000, 1995, 1990 ಬಿಯಲ್ಲಿ 9996, 9997 ಈ ರೀತಿ ಬಲಗಡೆ ಒಂದು ಸ್ಥಾನವನ್ನು ಹೆಚ್ಚಿಸ್ತಾ ಹೋಗಿ 9990 ಇಲ್ಲಿ ನೋಡಿ 9998, 9999 ನಂತರ 10,000, 10,001, 10,002 ಒಂದು ಮೈನಸ್ ಮಾಡ್ತಾ ಹೋಗಬೇಕು. 9,995, 9,994, 9,993 ಈ ರೀತಿ ಬರಿತಾ ಹೋಗಬೇಕು. ಇಲ್ಲಿ ಕೆಳಗಿನ ಸಿಯಲ್ಲಿ 15,077, 15,078 ಈ ರೀತಿ ಕ್ರಮಾಂಕಗಳನ್ನು ಕೊಟ್ಟು 15,083 ಅಂದರೆ ಪ್ರತಿ ಸಂಖ್ಯೆಯಲ್ಲೂ ಒಂದು ಅಂಕೆಯನ್ನು ಹೆಚ್ಚಿಸುತ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, 15,077, 15,078, 15,079, 15,080, 15,081, 15,082, 15,083, 15,084, 15,085, 15,086. ಡಿಯಲ್ಲಿ ನಿಮ್ಮ ಪುಸ್ತಕದಲ್ಲಿ ನೋಡಿ 80,705, 87,705 ಅಂದರೆ ಪ್ರತಿ ಸಂಖ್ಯೆಯಲ್ಲಿ 10,000 ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿ ನೋಡಿ 80,705, 87,705, 88,705, 89,705, 90,705, 91,705, 92,705 ಇಲ್ಲಿ ಮೈನಸ್ 10,000 ಆಗ್ತಾ ಹೋಗಿ 85,705, 84,705, 83,705 ಆಗ್ತಾ ಹೋಗಿದೆ. ಇದರಲ್ಲಿ
ಮೇಲಿನ ಪ್ರತಿ ಸಂಖ್ಯಾ ರೇಖೆಯಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಮತ್ತು ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸನ್ನು ಹಾಕಿರಿ. ಇಲ್ಲಿ ಬಲಗಡೆ ಎಲ್ಲ ಸಂಖ್ಯೆಗಳು ದೊಡ್ಡ ಸಂಖ್ಯೆ ಆಗಿರೋದರಿಂದ ಎಲ್ಲ ಬಾಕ್ಸ್ ಹಾಕಿದೆ. ಇಲ್ಲಿ ವೃತ್ತವನ್ನು ಅಂದರೆ ಇಲ್ಲಿ ಎಲ್ಲ ಚಿಕ್ಕ ಸಂಖ್ಯೆಗಳಾಗಿರೋದರಿಂದ ಇಲ್ಲಿ ಪ್ರತಿಯೊಂದಕ್ಕೂ ವೃತ್ತವನ್ನು ಹಾಕಿದೆ. ಅಂಕಿಗಳೊಂದಿಗೆ ಆಟ 3.4 ಅದನ್ನು ನೋಡೋಣ. 2 ಅಂಕಿಯ, 3 ಅಂಕಿಯ, 4 ಅಂಕಿಯ ಮತ್ತು 5 ಅಂಕಿಯ ಎಷ್ಟು ಸಂಖ್ಯೆಗಳು ಇವೆ ಎಂಬುದನ್ನು ಗಮನಿಸಿ. 1 ಅಂಕಿಯ ಸಂಖ್ಯೆಗಳು 1 ರಿಂದ 9 9, 10 ರಿಂದ 99 90. 3 ಅಂಕಿಯ ಸಂಖ್ಯೆಗಳು 100 ರಿಂದ 999 900, 1000 ರಿಂದ 9999. 4 ಅಂಕಿಯ ಸಂಖ್ಯೆಗಳು 9000. ಒಟ್ಟು 5 ಅಂಕಿಯ ಸಂಖ್ಯೆಗಳು 10,000 ರಿಂದ 99,999 90,000 ಸಂಖ್ಯೆಗಳು ಬರುತ್ತವೆ. ಸಂಖ್ಯೆಗಳಲ್ಲಿ ಅಂಕಿಗಳ ಮೊತ್ತ ಲೆಕ್ಕಾಚಾರ ಮಾಡಿ. ಅಂಕಿ ಮೊತ್ತ 14. ಅಂಕಿಗಳನ್ನು ಕೂಡಿದಾಗ ಮೊತ್ತ 14 ಆಗುವ ಇತರ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ 5 59, 68, 77, 176, 752, 266, 356, 446, 662 ಇದೇ ರೀತಿ ಇತ್ಯಾದಿ ಸಂಖ್ಯೆಗಳು ಅಂದರೆ 626, 644, 464, 251, 761, 554, 490 ಈ ರೀತಿ ಸಂಖ್ಯೆಗಳನ್ನು ಬರೆದಿದ್ದೇನೆ. ಇನ್ನೂ ಸ್ವಲ್ಪ ಸಂಖ್ಯೆಗಳನ್ನು ನೀವು ಹುಡುಕಿಕೊಂಡು ಬರೆಯಿರಿ. ನೋಡಿ, ಅಂಕಿಗಳ ಮೊತ್ತವು 14 ಆಗಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ಅಂಕಿಗಳ ಮೊತ್ತ 14 ಆಗಿರುವ ಅತಿ ಚಿಕ್ಕ ಸಂಖ್ಯೆ 59. 5 ಪ್ಲಸ್ 9 14. ಅಂಕಿಗಳ ಮೊತ್ತವು 14 ಆಗಿರುವ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 95,000. 9 ಪ್ಲಸ್ 5 ಪ್ಲಸ್ 00 ಪ್ಲಸ್ 0 ಪ್ಲಸ್ 0 14. ಅಂಕಿಗಳ ಮೊತ್ತವು 14 ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು? ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ನೀವು ರಚಿಸಬಲ್ಲಿರಾ? 90,500 ಬಿಡಿ 10 100 1000 10,000 ಲಕ್ಷ 9,05,000 ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 9,05,000. ಹೀಗೆ ಸೊನ್ನೆಗಳನ್ನು ಹೆಚ್ಚಿಸುತ್ತಾ ಹೋದರೆ ದೊಡ್ಡದಾದ ಸಂಖ್ಯೆಯನ್ನು ಬರೆಯಬಹುದು. 40 ರಿಂದ 70ರವರೆಗಿನ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೀವು ಗಮನಿಸಿದ ಅಂಶಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. 4 ಪ್ಲಸ್ 0 4, 4 ಪ್ಲಸ್ 1 5, 4 ಪ್ಲಸ್ 2 6, 4 ಪ್ಲಸ್ 3 7, 4 ಪ್ಲಸ್ 4 8 ಹೀಗೆ 5 ಪ್ಲಸ್ 0 5 ಹೀಗೆ ಇದು ಕ್ರಮಾಂಕಗಳು. 6 ಪ್ಲಸ್ 0 6, 6 ಪ್ಲಸ್ 1 7, 7 ಪ್ಲಸ್ 0 7 ಈ ರೀತಿ ಕೂಡಿಸುತ್ತಾ ಹೋದಾಗ ನಾವು 40 ರಿಂದ 70ರವರೆಗಿನ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿದಾಗ ನಾವು ಎಣಿಕೆ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇಲ್ಲಿ ಒಂದ್ಸರಿ ಕ್ಲಿಯರಾಗಿ ನೋಡ್ಕೊಂಡ್ಬಿಡ್ರಲ್ಲ. ಇಲ್ಲಿ ನೋಡ್ರಿ ಎಲ್ಲ ಕ್ರಮಾಂಕಗಳ ಬಂದಿವೆ. 4 5 6 7 8 9 10 11 12 13 ಇದೇ ರೀತಿ ಇಲ್ಲೂ ಕೂಡ ಮುಂದುವರೆದಿದೆ. ಎಲ್ಲ ಕ್ರಮಾಂಕ ಸಂಖ್ಯೆಗಳು ಬಂದಿವೆ. ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ 3 ಅಂಕಿ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಉದಾಹರಣೆಗೆ 345. ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ? ಈ ವಿನ್ಯಾಸವು ಹೀಗೆ ಮುಂದುವರಿಯುತ್ತದೆಯೇ? ಇಲ್ಲಿ ಒಂದು ಎಕ್ಸಾಂಪಲ್ 3 ಪ್ಲಸ್ 4 ಪ್ಲಸ್ 5 ಈ ರೀತಿ ಕೂಡಿಸಿರಿ ಅಂತ ಹೇಳಿದ್ದಾರೆ. ನಾವು ಅದೇ ರೀತಿ 0 ಪ್ಲಸ್ 1 ಪ್ಲಸ್ 2 3, 1 ಪ್ಲಸ್ 2 ಪ್ಲಸ್ 3 = 6, 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 9, 3 ಪ್ಲಸ್ 4 ಪ್ಲಸ್ 5 12 ಈ ರೀತಿ ಎಲ್ಲ 7 ಕೊನೆಯವರೆಗೂ 7 ಪ್ಲಸ್ 8 ಪ್ಲಸ್ 9 24. ಅಂದರೆ ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ 3 ಅಂಕಿಗಳ ಮೊತ್ತವನ್ನು ಗಮನಿಸಿದಾಗ 3ರ ಗುಣಕದ ಪಟ್ಟಿಯನ್ನು ಪಡೆಯುತ್ತೇವೆ. ಅಂಕಿ ಪತ್ತೆದಾರರು 1 ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆದ ನಂತರ ದಿನೇಶ ತಾನು ಎಷ್ಟು ಬಾರಿ ಅಂಕಿ 7ನ್ನು ಬರೆದಿರಬಹುದು ಎಂಬುದನ್ನು ಯೋಚಿಸಿದನು. 1 ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತದೆ?
7, 17, 27, 37, 47, 57, 67, 77, 87, 97. ಹಾಗೆ 70, 80, 71, 72, 73, 74, 75, 76, 78, 79, 80. ಹಾಗಾದರೆ 10 ಬಾರಿ ಬಿಡಿ ಸ್ಥಾನದಲ್ಲಿ 7 ಬರುತ್ತದೆ. 10 ಬಾರಿ 10ರ ಸ್ಥಾನದಲ್ಲಿ 7 ಬರುತ್ತದೆ. ಒಟ್ಟು 20 ಬಾರಿ. 1 ರಿಂದ 1000ವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತದೆ? 1 ರಿಂದ 100 20 ಸಾರಿ, 101 ರಿಂದ 220 ಸಾರಿ, ಹೀಗೆ ಮುಂದುವರಿದು 1000ವರೆಗೂ 20 ಸಾರಿ. ಅದರಲ್ಲಿ 701 ರಿಂದ 800 100 ಸಾರಿ. ಅಂದರೆ ಇಲ್ಲಿ 1, 2, 3, 4, 5, 6, 7, 8, 9 9 ಸಾರಿ ಪ್ಲಸ್ ಇದೊಂದು ಬೇರೆ 100 ಸಾರಿ. 100ರ ಸ್ಥಾನದಲ್ಲಿ 7 100 ಸಾರಿ ಪ್ಲಸ್ 700 1. ಹಾಗಾದರೆ 100ರ ಸ್ಥಾನದಲ್ಲಿ 100 ಸಲ 7 ಅಂಕಿ ಬಂದಿದೆ. 10ರ ಸ್ಥಾನದಲ್ಲಿ 10 ಸಲ 7 ಅಂಕಿ ಬಂದಿದೆ. ಬಿಡಿ ಸ್ಥಾನದಲ್ಲಿ 10 ಸಲ 7 ಅಂಕಿ ಬಂದಿದೆ. ಹಾಗಾದರೆ 7 ಎಷ್ಟು ಬಾರಿ ಬಂದಿದೆ ಎಂದರೆ 20 × 9 180. 100 ಸಲ 100ರ ಸ್ಥಾನದಲ್ಲಿ 100, 10 ಸಲ 10ರ ಸ್ಥಾನದಲ್ಲಿ 10 ಸಲ ಬಿಡಿ ಸ್ಥಾನದಲ್ಲಿ 701 ಎಕ್ಸ್ಟ್ರಾ 1. ಹಾಗಾಗಿ 301. ಒಟ್ಟು 301 ಸಾರಿ 7 ಅಂಕಿ ಬಂದಿದೆ. ಈ ವಿಡಿಯೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಶೇರ್ ಮಾಡಿ. ಮುಂದೆ ಬರುವ ಪಾಠಗಳನ್ನು ನೋಡಲಿಕ್ಕೆ GS ಎಜುಕೇಷನ್ ಚಾನಲ್ನ ಫಾಲೋ ಮಾಡಿ. ಇವತ್ತಿಗೆ ನೆಕ್ಸ್ಟ್ ಪಾಠದಲ್ಲಿ 3.1 ಚಂದದ ಪಾಲಿಡ್ರೋಮಿಕ್ ವಿನ್ಯಾಸಗಳ ಬಗ್ಗೆ ಕಲಿಯೋಣ. ಥ್ಯಾಂಕ್ ಯು.